ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತಹ ಸಿಲೆಬಸ್ ಪಾಶ್ಚಾತ್ಯ ಅಥವಾ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ. ಅದರಲ್ಲಿ ಅಧ್ಯಾಯ 1 ಗ್ರೀಕ್ ರಾಜಕೀಯ ಚಿಂತನೆ. ಪಾಶ್ಚಾತ್ಯ ರಾಜಕೀಯ ಚಿಂತಕರಾಗಿರುವಂಥ ಮೊದಲನೇದಾಗಿ ಪ್ಲೇಟೋ ಮತ್ತು ಅರಿಸ್ಟಾಟಲ್ ಅವರ ಸಿದ್ಧಾಂತಗಳು. ಪ್ಲೇಟೋ ಅವರ ಸಿದ್ಧಾಂತ ನ್ಯಾಯದ ಸಿದ್ಧಾಂತ, ಶಿಕ್ಷಣದ ಸಿದ್ಧಾಂತ, ಸಮತಾವಾದ ಅಥವಾ ಇಂಗ್ಲೀಷ್ನಲ್ಲಿ ಕಮ್ಯುನಿಸಮ್ ಎಂದು ಕರೀತಾರೆ, ಆದರ್ಶ ರಾಜ್ಯ. ಇನ್ನು ಅರಿಸ್ಟಾಟಲ್ ಅವ್ರದ್ದಾದರೆ ರಾಜ್ಯ ಸಿದ್ಧಾಂತ, ಸರ್ಕಾರಗಳ ವರ್ಗೀಕರಣ ಸಿದ್ಧಾಂತ, ಕ್ರಾಂತಿ, ಉತ್ತಮ ರಾಜ್ಯದ ಸಿದ್ಧಾಂತ. ಇನ್ನು ಅಧ್ಯಾಯ 2ನೇದಲ್ಲಿ ಇರುವಂಥ ಸಿಲೆಬಸ್ ನೋಡೋದಾದರೆ ಮಧ್ಯಕಾಲದ ರಾಜಕೀಯ ಚಿಂತನೆ. ಅದರಲ್ಲಿ ಸೆಂಟ್ ಥಾಮಸ್ ಅಕ್ವಿನಸ್ ಇವರು ಚರ್ಚ್ ಹಾಗೂ ರಾಜ್ಯದ ವಿವಾದ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ನ್ಯಾಯದ ವರ್ಗೀಕರಣ ಸಿದ್ಧಾಂತ ಮತ್ತು ನಿಕೋಲೋ ಮೆಕಿಯಾವೆಲ್ಲಿ ಇವರ ರಾಜಕುಮಾರನಿಗೆ ಉಪದೇಶ ಮತ್ತು ಧರ್ಮ ಮತ್ತು ರಾಜಕೀಯ ಸಿದ್ಧಾಂತ ಎನ್ನುವಂಥ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅಧ್ಯಾಯ 3ರಲ್ಲಿ ನೋಡೋದಾದರೆ ಪಾಶ್ಚಾತ್ಯ ರಾಜಕೀಯ ಚಿಂತನೆ. ಅದರಲ್ಲಿ ಥಾಮಸ್ ಹಾಬ್ಸ್ ಅವರ ಮಾನವನ ಸ್ವಭಾವ, ರಾಜ್ಯದ ಗುಣಲಕ್ಷಣಗಳು, ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಜಾನ್ ಲಾಕ್ ಅವರ ಪ್ರಕಾರ ಅವರ ಸಿದ್ಧಾಂತವನ್ನು ನೋಡೋದಾದರೆ ಮಾನವನ ಸ್ವಭಾವ, ರಾಜ್ಯದ ಗುಣಲಕ್ಷಣಗಳು, ಸಾಮಾಜಿಕ ಒಪ್ಪಂದ ಸಿದ್ಧಾಂತವನ್ನು ಇವರು ಜಾನ್ ಲಾಕ್ ಅವರ ಸಿದ್ಧಾಂತಗಳು. ಇನ್ನು ಅಧ್ಯಾಯ 4ರ ಆಧುನಿಕ ಪಾಶ್ಚಿಮಾತ್ಯ ರಾಜಕೀಯ ಚಿಂತನೆ. ಅದರಲ್ಲಿ ಜೆರ್ಮಿ ಬೆಂಥಮ್ ಮತ್ತು ಥಾಮಸ್ ಹಿಲ್ ಗ್ರೀನ್ ಅವರು ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಜೆರ್ಮಿ ಬೆಂಥಮ್ ಅವರು ಉಪಯುಕ್ತವಾದ ಸಿದ್ಧಾಂತವನ್ನು ಮತ್ತು ಆದರ್ಶವಾದ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಥಾಮಸ್ ಹಿಲ್ ಗ್ರೀನ್ ಅವರು ರಾಜಕೀಯ ಬಾಧ್ಯತೆ ಮತ್ತು ಆದರ್ಶವಾದ ಸಿದ್ಧಾಂತ. ಅಧ್ಯಾಯ 5ರಲ್ಲಿರುವಂಥ ಜೆ.ಎಸ್. ಮಿಲ್ ಮತ್ತು ಕಾರ್ಲ್ ಮಾರ್ಕ್ಸ್ ಅವರು. ಜೆ.ಎಸ್. ಮಿಲ್ ಅವರು ಸ್ವತಂತ್ರವಾದ ಪ್ರಾತಿನಿಧಿಕ ಸರ್ಕಾರಗಳನ್ನು ಮಂಡಿಸಿದ್ದಾರೆ. ಕಾರ್ಲ್ ಮಾರ್ಕ್ಸ್ ಅವರು ವೈಜ್ಞಾನಿಕ ಸಮತಾವಾದವನ್ನು ಮಂಡಿಸಿದ್ದಾರೆ.